ಒಂದು ಡೆಲ್ಲಿಲಿ ನಡೆದಿರೋಂಥ ವಿಷಯ ಏನಂದರೆ, ಒಂದು ಫಂಕ್ಷನ್ ನಡಿಬೇಕಾದ್ರೆ, ಬಿಲ್ಡಿಂಗ್ ಮೇಲೆ ಫಂಕ್ಷನ್ ನಡೀತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಪಾಪು ಅಂದರೆ ಒಂದು 10-12 ವರ್ಷ ಆಗಿದೆ. ಅವಾಗೆಲ್ಲ 10-12 ವರ್ಷದ ಮಕ್ಕಳಿಗೆ ಹೆಸರುಗಳು ಕೂಡ ಸರಿಯಾಗಿ ಹೇಳಕ್ಕೆ ಬರ್ತಿರಲಿಲ್ಲ, ಅಷ್ಟೊಂದು ಜ್ಞಾನ ಇರ್ತಾ ಇರಲಿಲ್ಲ. ಓಕೆನಾ? ಆ ಮಗು ಆಟಾಡ್ತಾ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದು ಪ್ರಾಣ ಕಳ್ಕೊತು. ಓಕೆನಾ? ಪ್ರಾಣ ಕಳ್ಕೊತು. ಸುಮಾರು 10-15 ವರ್ಷ ಆದಮೇಲೆ ಒಂದು ಅಮ್ಮನ ಗರ್ಭದಲ್ಲಿ ಒಂದು ಮಗು ಬರುತ್ತೆ, ಒಂದು ಮಗು ಹುಟ್ಟಿ ಬರುತ್ತೆ. ಬಂದಾಗ ಅದು ಎಣ್ಣೆ ಮಾರುವಂಥ ಒಂದು ತಾಯಿ ಮಗಳಲ್ಲಿ ಹುಟ್ಟು ಬರುವಂಥದ್ದು, ಎಣ್ಣೆ ಮಾರುವಂಥ. ಆ ಬಿಲ್ಡಿಂಗ್ ಬಳಿ ಬಂದಾಗ, ಅರ್ಥ ಮಾಡ್ಕೊಳ್ಳಿ, ಆ ಬಿಲ್ಡಿಂಗ್ ಬಂದಾಗ ಆ ತಾಯಿಗೆ ಆ ಮಗು ಹೇಳ್ತಾ ಇದ್ದೆ, ಅಮ್ಮ ನಾನು ಈ ಬಿಲ್ಡಿಂಗಿಂದ ಬಿದ್ದು ಸತ್ತಿದೆ ಅಂತ ಹೇಳುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ಬಿಲ್ಡಿಂಗಿಂದ ಬಿದ್ದು ಸತ್ತಿದೆ ಅಂದಾಗ ಅಲ್ಲಿರೋದು ಜನರೆಲ್ಲ ಅದೇ ಹುಡುಗಿ ಇದು ಅಂದುಕೊಂಡು ಅವ್ರ ಮಕ್ಕಳಾಗಿ ಸ್ವೀಕಾರ ಮಾಡಿಕೊಂಡು, ಯಾರು ಸತ್ತೋಗಿರೋ ಮಗಳಾಗಿ, ಇವರು ಬಡವರಿದ್ರು, ಎಣ್ಣೆ ಮಾರುವಂಥ ಇವ್ರು ಬಡವರಿದ್ರು, ಇವ್ರಿಗೆ ಇಷ್ಟು ಕಾಸು ಅಂತ ಕೊಟ್ಟು ನನ್ನ ಮಗಳೇ ಇದ್ದಳು, ಇವಳು ಸತ್ತಿರೋದು ಇವಳು ಹೇಳ್ತಾ ಇದ್ದಲ್ಲ, ಇವಳೇ ನನ್ನ ಮಗಳು ಅಂತ ಬೇರೆ. ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಹೃದಯದಲ್ಲಿ ಹೋರಾಡ್ತಿರುವಂಥ ಪ್ರತಿಯೊಂದು ವಿಷಯ ಯಾರಿಗೆ ಗೊತ್ತು? ಒಂದು ಸೈತಾನು ಗೊತ್ತು, ಒಂದು ದೇವ್ರಿಗೆ ಗೊತ್ತು. ಓಕೆನಾ? ಈಗ ಸೈತಾನನು ನಾವು ಯಾವ ಮೂಢನಂಬಿಕೆಯನ್ನು ನಂಬ್ತೀವಂತ ಗೊತ್ತಾದರೆ ಅವನು ಅದನ್ನೇ ನಮ್ಮ ಕಣ್ಮುಂದೆ ತಂದಿಡ್ತಾನೆ. ಪ್ರಪಂಚ ಹೇಗೆ ಮರಳು ಮಾಡಿದಾನಂದರೆ ಪ್ರೇರೆ ನೋಡಿ, ಈ ಒಂದು ಸನ್ನಿವೇಶದಿಂದ ಲಕ್ಷಾಂತರ ಜನ ಸತ್ತವರು ದೆವ್ವಗಳಾಗಿ ಬರ್ತಾರೆ ಅನ್ನುವಂಥ ವಿಷಯ ಭ್ರಮೆಯಾಗಿ ನಂಬಿದ್ದಾರೆ ಈ ದಿನ. ಹೌದು, ಸತ್ತವರು ಈ ರೀತಿ ಹುಟ್ಟು ಬರ್ತಾರೆ, ಇನ್ನೊಂದು ಜನ್ಮ ತಗೋತಾರೆ ಅಂತ ಮಾಯ ಮಾಡಿದ್ದಾನೆ ಅವನು. ಕ್ರಿಮಿನಲ್ಲು ಯಾರು? ಸೈತಾನನು ಭಯಂಕರ ಕ್ರಿಮಿನಲ್. ನೀನು ಏನು ನಂಬ್ತೀಯೋ, ನೀನು ಮೂಢನಂಬಿಕೆ ಏನು ನಂಬ್ತೀಯೋ ಅದನ್ನು ಇನ್ನೂ ದೃಢೀಕರಿಸ್ತಾನೆ ಅವನು. ಸತ್ಯ ಇದ್ದು ನಾವು ಏನು ನಂಬ್ತೀವೋ ಅದನ್ನು ಅವ್ನು ಪ್ರೂವ್ ಮಾಡ್ತಾನೆ. ಯಾಕಂದರೆ ಆ ನಂಬಿಕೆ ಏನಾಗಬೇಕು ಅಂದರೆ, ಮೂಢನಂಬಿಕೆ ಎಲ್ಲ ಕಡೆ ಹರಡಬೇಕು. ನೀನು ನಿಜವಾದ ದೇವರನ್ನು ಬಿಟ್ಟು ಮತ್ತೊಂದು ಕಡೆ ಹೋಗಿ ನೀನು ಏನಾದರೂ ಒಂದು ಬೇಡ್ಕೊಂಡ್ರೆ ಅದು ನಿನಗೆ ದೊರೆಯುವ ಹಾಗೆ ಮಾಡ್ತಾನೆ ಅವನು. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ. ನಾನು ಲೋಕದಲ್ಲಿದ್ದಾಗ ಅನೇಕ ಕಡೆ ಹೋಗಿ ಆರಾಧನೆ ಮಾಡಿ ಬರ್ತಾ ಇದೆ. ಸಡನ್ನಾಗಿ ಆ ಒಂದು ಅರಕೆ ನನಗೆ ತೀರೋ ಥರನೇ ಆಗೋದು. ಆದರೆ ಅದಕ್ಕಿಂತ 4ರಷ್ಟು ನಾನು ನಷ್ಟಪಡ್ತಾ ಇದ್ದೆ. ಅಂದರೆ ಮಾಯ ಮಾಡ್ತಾನೆ ಪ್ರೇರಣೆ ಅವನು. ಪ್ರಪಂಚವನ್ನು ಮಾಯ ಮಾಡಿದಾನೆ ಆತನು. ಮಾಯಗಾರ ಆತನು, ಮಾಟಗಾರ. ನಮ್ಮ ಹೃದಯಗಳನ್ನು ದೇವರಿಗೆ ಪರಿಶೋಧನೆ ಮಾಡ್ತಾರೋ, ಸೈತಾನನು ಕೂಡ ನಾವು ಯಾವ ವಿಷಯದಲ್ಲಿ ವೀಕೋ ಆ ವಿಷಯ ನಮ್ಮ ಕಣ್ಮುಂದೆ ತಂದೆ ತೋರಿಸ್ತಾನೆ. ಅವನು ಕ್ರಿಮಿನಲ್ ಮೈಂಡು ಎಲ್ಲರಿಗೂ ಅರ್ಥ ಆಗಲ್ಲ ಪ್ರೇರೆ. ಕ್ರಿಮಿನಲ್ ಮೈಂಡ್ ಅವನು, ಅರ್ಥ ಮಾಡ್ಕೊಂಡು